ಯಾವುದೇ ಸರ್ಕಾರ ಇರಲಿ ಸಚಿವ ಸಂಪುಟ ವಿಸ್ತರಣೆ ಅಂತ ಬಂದಾಗ ಸರ್ಕಾರಕ್ಕೆ ಬಿಸಿ ತುಪ್ಪವಾಗಿ ಅದು ಮಾರ್ಪಾಡಾಗುತ್ತೆ. ಗೆದ್ದವರಿಗೆ ಸಂಭ್ರಮ ಆದರೆ ಸೋತವರಿಗೆ ಅಸಮಾಧಾನ. ಈಗ ಸಂಪುಟ ವಿಸ್ತರಣೆ ಬೆನ್ನಲ್ಲೇ ರಾಜೀನಾಮೆ ರಾಜಕೀಯ ಜೋರಾಗಿ ಕೇಳಿ ಬರ್ತಾ ಇದೆ. ಶಾಸಕರ ರಾಜೀನಾಮೆ ಬೆದರಿಕೆಗೆ ಹೈಕಮಾಂಡ್ ಈಗ ಅಲರ್ಟ್ ಆಗಿದೆ. ನೋಡಿ, ಸರ್ಕಾರ ಯಾವುದೇ ಇರಲಿ ಈ ಸಂದರ್ಭದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಇದೆಯಲ್ಲ ಅದೊಂಥರ ಗೊಂದಲ. ಎಲ್ಲರ ಪಾಲಿಗೂ ಕೂಡ ಬಿಸಿ ತುಪ್ಪ ಇದ್ದಂತೆ. ಸಚಿವ ಸ್ಥಾನ ಯಾರಿಗೆಲ್ಲ ಸಿಕ್ಕಿರುತ್ತೆ ಅವರಿಗೆ ಸಂಭ್ರಮ ಮನೆ ಮಾಡಿದ್ರೆ, ಯಾರಿಗೆಲ್ಲ ಸಚಿವ ಸ್ಥಾನ ಕೈ ತಪ್ಪಿರುತ್ತೋ ಅವರಿಗೆಲ್ಲ ಅಸಮಾಧಾನ. ಇದು ಸರ್ವೇ ಸಾಮಾನ್ಯ ಸಂಗತಿ. ಸದ್ಯ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಸಂಪುಟ ವಿಸ್ತರಣೆ ನಿನ್ನೆ ಆಯಿತು. 19 ನೂತನ ಸಚಿವರು ಪ್ರಮಾಣ ವಚನ ಸ್ವೀಕರಿಸಿದ್ರು. ಈಗ ಇದರ ಬೆನ್ನಲ್ಲೇ ರಾಜೀನಾಮೆ ರಾಜಕೀಯ ರಾಜ್ಯ ಸರ್ಕಾರದಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಶಾಸಕರ ರಾಜೀನಾಮೆ ಬೆದರಿಕೆಗೆ ಈಗ ಹೈಕಮಾಂಡ್ ಅಲರ್ಟ್ ಆಗಿದೆ. ನೋಡಿ, ರಾಜೀನಾಮೆ ಎಚ್ಚರಿಕೆಯನ್ನ ದಯವಿಟ್ಟು ಗಂಭೀರವಾಗಿ ಪರಿಗಣಿಸಿದ್ದಾರೆ ವರಿಷ್ಠರು. ರಾಜೀನಾಮೆ ನೀಡಿದ್ರೆ ಸ್ವೀಕರಿಸಿ ಅಂತ ಹೈಕಮಾಂಡ್ ಈಗ ಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಇದೆ. ರಾಜೀನಾಮೆ ಕೊಡಿ, ಇಲ್ಲಿ ಕ್ಷಣ ಮಾತ್ರದಲ್ಲಿ ಅದನ್ನ ಅಂಗೀಕರಿಸ್ತೀನಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್. ಹಾಗಾಗಿ ರಾಜೀನಾಮೆ ಬೆದರಿಕೆಯನ್ನ ಯಾರೆಲ್ಲ ಹಾಕಿದಾರಲ್ಲ ಶಾಸಕರು, ಅವ್ರಿಗೆ ಈಗ ಡಿ ಕೆ ಶಿವಕುಮಾರ್ ಅವರು ವಾರ್ನಿಂಗ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಯಾರೆಲ್ಲ ಪಕ್ಷನಿಷ್ಠೆಯಾಗಿ ಉಳಿತೀರಿ, ಸೊ ಅಂತವರು ಆರಾಮಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೋದು. ಯಾರಿಗೆ ಸಚಿವ ಸ್ಥಾನ ಕೈ ತಪ್ಪಿದೆ, ಆಕಾಂಕ್ಷಿಗಳು ಯಾರೆಲ್ಲ ಇದ್ರಲ್ಲ ಅವರಿಗೆ ಸಚಿವ ಸ್ಥಾನ ಕೈ ತಪ್ಪಿದೆಯಲ್ಲ, ಅವ್ರೇನಾದ್ರೂ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ನಮಗೆ ಬೆದರಿಕೆ ಹಾಕೊಂಡು ಬಂದ್ರಿ ಅಂತ ಅಂದ್ರೆ ದಯವಿಟ್ಟು ರಾಜೀನಾಮೆ ಕೊಟ್ಬಿಡಿ, ಅಂಗೀಕರಿಸೋದಕ್ಕೆ ಹೈಕಮಾಂಡ್ ಹೇಳಿದೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಸದ್ಯ ಸಚಿವ ಸಂಪುಟ ವಿಸ್ತರಣೆ ಬೆನ್ನಲ್ಲೇ ಈಗ ರಾಜಕೀಯ ಒಳಬೇಗುದಿ ಕಾಂಗ್ರೆಸ್ ಪಕ್ಷದಲ್ಲಿ ಶುರುವಾಗಿರುವಂತದ್ದು. ಗೆದ್ದಂತಹ ಶಾಸಕರಿಗೆ ಸಂಭ್ರಮ ಮನೆ ಮಾಡಿದ್ರೆ, ಯಾರಿಗೆಲ್ಲ ಸಚಿವ ಸ್ಥಾನ ಕೈ ತಪ್ಪಿದೆ ಅವರಿಗೆಲ್ಲರಿಗೂ ಕೂಡ ಈಗ ಅಸಮಾಧಾನ ಉಂಟಾಗಿ ಬಂಡಾಯ ಬೇಗುದಿ ಶುರುವಾಗಿದೆ ರಾಜ್ಯ ಸರ್ಕಾರದಲ್ಲಿ. ಹಾಗಾಗಿ ಒಂದಷ್ಟು ಜನ ಬಹಳಷ್ಟು ಆಕಾಂಕ್ಷಿಗಳಿದ್ರು, ನಮಗೆ ಸಚಿವ ಸ್ಥಾನ ಸಿಗುತ್ತೆ ಅಂತ ಹೇಳಿಬಿಟ್ಟು ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಕೂಡ ಮಾತಾಡಿದ್ರು, ಸಿದ್ದರಾಮಯ್ಯ ಅವ್ರ ಹತ್ರ ಮಾತಾಡಿದ್ರು. ಅದಲ್ಲದೆ ಸಾಕಾಗಿಲ್ಲ ಅಂತ ನೇರವಾಗಿ ಹೈಕಮಾಂಡ್ಗೆ ಹೋಗಿ ಇನ್ನಿಲ್ಲದ ಲಾಬಿಯನ್ನು ಕೂಡ ನಡೆಸಿದ್ರು. ಸೊ ಆ ಲಾಬಿ ನಡೆಸಿದ್ರು ಕೂಡ ಯಾರಿಗೆಲ್ಲ ಸಚಿವ ಸ್ಥಾನ ಸಿಕ್ಕಿಲ್ವೋ ಅವರೆಲ್ಲ ಈಗ ರಾಜೀನಾಮೆ ಬೆದರಿಕೆಯನ್ನು ಹಾಕ್ತಿದ್ದಾರೆ. ನಿನ್ನೆ ಕೂಡ ಯಶವಂತರಾಯ ಗೌಡ ಅವರು ರಾಜೀನಾಮೆಯನ್ನು ಕೊಟ್ಟರು. ಮತ್ತೊಂದು ಕಡೆಗೆ ಬೇಳೂರು ಗೋಪಾಲಕೃಷ್ಣ ನಿನ್ನೆ ರಿಸೈನ್ ಮಾಡ್ತೀನಿ ಅಂತ ಹೇಳಿದ್ರು. ಆ ನಂತರದಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಈಗ ಯೂ ಟರ್ನ್ ತೆಗೆದುಕೊಂಡಿದ್ದಾರೆ. ಹೀಗೆ ಬಹಳಷ್ಟು ಜನ ಈಗ ಹ್ಯಾರಿಸ್ ಅವರು ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿ ಬಹಳಷ್ಟು ಹೆಚ್ಚಾಗಿ ಗುರುತಿಸಿಕೊಂಡವರು, ಅವರಿಗೆ ನಿನ್ನೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ಹೇಳಿಬಿಟ್ಟು ಅವರ ಬೆಂಬಲಿಗರು ಇನ್ನಿಲ್ಲದ ರೀತಿ ಪ್ರೊಟೆಸ್ಟ್ ಅನ್ನು ಕೂಡ ಮಾಡಿರೋದನ್ನ ನಾವು ಗಮನಿಸಿದೀವಿ. ಸೊ ಹಾಗಾಗಿ ಈಗ ಈ ಶಾಸಕರು ಅವರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ಹೇಳಿ ಅಸಮಾಧಾನ ವ್ಯಕ್ತಪಡಿಸೋದಾಗಿರ್ಬೋದು, ಜೊತೆಗೆ ಅವರ ಬೆಂಬಲಿಗರು ಹೋರಾಟ ಆಕ್ರೋಶವನ್ನು ವ್ಯಕ್ತಪಡಿಸೋರಾಗಿರ್ಬೋದು. ಮತ್ತೊಂದು ಕಡೆಗೆ ಸಚಿವ ಸ್ಥಾನ ಸಿಕ್ಕಿಲ್ಲ, ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ಬೆದರಿಕೆ ಹಾಕ್ತಾ ಇದ್ದಾರಲ್ಲ ರಾಜ್ಯ ಸರ್ಕಾರಕ್ಕೆ, ಸೊ ಅಂತವರ ರಾಜೀನಾಮೆಯನ್ನ ದಯವಿಟ್ಟು ಅಲಂಕರಿಸಿ. ಶಾಸಕರ ರಾಜೀನಾಮೆ ಬೆದರಿಕೆಗೆ ಈಗ ಹೈಕಮಾಂಡೇ ಅಲರ್ಟ್ ಆಗ್ಬಿಟ್ಟಿದೆ. ನಿಮ್ಮ ರಾಜೀನಾಮೆಗೆಲ್ಲ ನಾವು ಬಗ್ಗುವಂತ ಸ್ಥಿತಿಗತಿಲಿ ಇಲ್ಲ. ರಾಜೀನಾಮೆ ಎಚ್ಚರಿಕೆಯನ್ನ ಸದ್ಯ ಈಗ ವರಿಷ್ಠರು ಕೂಡ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ರಾಜೀನಾಮೆಯನ್ನ ಕೊಟ್ರೆ ಸ್ವೀಕರಿಸ್ಬಿಡಿ ಅಂತ ಹೇಳಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೂ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ರಾಜೀನಾಮೆ ಕೊಡಿ, ಕ್ಷಣಮಾರ್ಧದಲ್ಲಿ ನಾವು ಅದನ್ನ ಅಂಗೀಕರಿಸ್ತೀವಿ ಅಂತ ಹೇಳಿ ವರಿಷ್ಠರು ಹೈಕಮಾಂಡ್ ಆಜ್ಞೆ ಬಂದ ಮೇಲೆ ಈಗ ಡಿ ಕೆ ಶಿವಕುಮಾರ್ ಅವರು ಕೂಡ ಇದನ್ನ ಬಹಳ ಈಸಿಯಾಗಿ ತೆಗೆದುಕೊಂಡಿದ್ದಾರೆ. ಮತ್ತೊಂದು ಕಡೆಗೆ ರಾಜೀನಾಮೆ ಬೆದರಿಕೆ ಹಾಕಿದಂತ ಶಾಸಕರಿಗೆ ಡಿ ಕೆ ಶಿವಕುಮಾರ್ ಇಲ್ಲಿ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ರಾಜೀನಾಮೆಯನ್ನ ಕೊಟ್ರೆ ನಿಮಗೆ ಕಷ್ಟ, ನಮಗೇನು ಕಷ್ಟ ಆಗೋದಿಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ದುಡಿಯುವಂತಹ ಕಾರ್ಯಕರ್ತರು ಬೆಂಬಲಿಗರು ಬಹಳಷ್ಟು ಜನ ಇದ್ದಾರೆ. ನೀವು ರಾಜೀನಾಮೆ ಕೊಟ್ರೆ ನಿಮ್ಮ ಪ್ಲೇಸ್ಗೆ ಇನ್ನೊಂದು 10 ಜನರನ್ನು ನಾವು ಕರ್ಕೊಂಡ್ ಬರ್ತೀವಿ, ಆರಾಮಾಗಿ ಪಕ್ಷ ನಡೆಯುತ್ತೆ, ಸರ್ಕಾರ ನಡೆಯುತ್ತೆ, ಪಕ್ಷಕ್ಕೆ ಯಾವುದೇ ಮೋಸ ಇಲ್ಲ ಅಂತ ಹೇಳಿಬಿಟ್ಟು ಈಗ ಡಿ ಕೆ ಶಿವಕುಮಾರ್ ಅವರಿಗೆ ವಾರ್ನಿಂಗ್ ಅನ್ನು ಕೂಡ ಕೊಟ್ಟಿದ್ದಾರೆ. ಸೊ ನಿನ್ನೆ 19 ನೂತನ ಸಚಿವರು ಪ್ರಮಾಣ ವಚನವನ್ನ ಸ್ವೀಕರಿಸಿದ್ರು. ಅದರಲ್ಲಿ ಯಾರೆಲ್ಲ ಆಕಾಂಕ್ಷಿಗಳಾಗಿದ್ರು ಅವರಿಗೆ ಸಚಿವ ಸ್ಥಾನ ಕೈ ತಪ್ಪಿದೆ. ಅಷ್ಟೂ ಜನರು ಕೂಡ ಈಗ ಅಸಮಾಧಾನ ಒಳಬೇಗುದಿ ಶುರುವಾಗಿದೆ.